ನಾನು ಹೇಳಲೇಬೇಕು. ಯಾಕೆ? ನಿನ್ನ ಪರಿಚಯ ನಾನು ಕೇಳಿದ ಬಳಿಕ ನನ್ನ ಪರಿಚಯವನ್ನು ನಾನು ಹೇಳಬೇಕು, ಅದು ಧರ್ಮ. ಹಾಗಾಗಿ ಹೇಳುತ್ತಾ ಇದ್ದೇನೆ. ಈ ಕ್ಷಿತಿಯ ಜನರು ಎಲ್ಲರೂ ನನ್ನ ಬಾಲಕರು, ಅಂದರೆ ಮಕ್ಕಳು ನನಗೆ. ಹೌದು. ಈ ಪುರದಲ್ಲಿರುವವರು ಎಲ್ಲರೂ ನನ್ನನ್ನು ಅಮ್ಮ ಎನ್ನುವ ಹಾಗೆ ಸಂಬೋಧಿಸುತ್ತಾರೆ. ಹಾಗೆ ನಮ್ಮ ಬಾಂಧವ್ಯವಿದೆ. ಅದಕ್ಕಾಗಿ ಹೇಳುವುದು, ನೀನು ಹೇಳಿದ್ದೇನು, ಈ ಮುಲ್ಕಿ ಸೀಮೆಗೆ ಸೀಮಿತವಾದವ ನೀನು. ಹಾಗಾಗಿ ಇಲ್ಲಿ ಎಲ್ಲರೂ ನನ್ನನ್ನು ಅಮ್ಮ ಎನ್ನುವ ಹಾಗೆ ಕರೆಯುವಾಗ ನೀನು ನನ್ನನ್ನು ಅಮ್ಮ ಅಂತಲೇ ಕರಿಬೇಕಲ್ಲ. ಇದೇ ಊರಿನವಳು ನಾನು, ಇದೇ ಊರಿನ. ಹಾಗಾಗಿ ನಿನ್ನನ್ನು ನಾನು ಅಮ್ಮ ಅಂತ ಕರೀಲೇಬೇಕು. ಹಾಗಿದ್ರೆ ನಮ್ಮ ಇಲ್ಲಿ ಪ್ರಾಯದವರು ಇದ್ದಾರೆ, ಬಹಳಷ್ಟು ಪ್ರಾಯದವರು. ಈ ದೇವಸ್ಥಾನವನ್ನು ಕಟ್ಟಿಸಿದವರು ಬಪ್ಪ ಬ್ಯಾರಿ. ಸರಿ, ಬಹಳಷ್ಟು ಪ್ರಾಯಪ್ರಬುದ್ಧರಾದಂತಹ ಅವರು ನಿನಗೆ ಮಗನ ಹಾಗಂತಲ್ಲ. ಅಂದ್ರೆ ಅವರು ಹೇಳುವ ಹಾಗೆ ನಾನು ಅಮ್ಮ ಎನ್ನುವ ಹಾಗೆ. ಪ್ರತಿಯೊಂದು ಹೆಣ್ಣು ಒಂದು ದೊಡ್ಡವರಾಗಿದ್ರೆ ಅಮ್ಮ ಅಂತ ಕರೀತಾರೆ. ಮದುವೆ ನನಗೆ ಆಗಲಿಲ್ಲ, ಅಮ್ಮ ಎನ್ನುವಂತಹ ಭಾವನೆಯಿಂದ ಅಮ್ಮ ಅಂತ ಕರೀತಾರೆ. ಭಾವನೆ ಮಾತ್ರ. ಹಾಗಿದ್ರೆ ಭಾವನೆ ಹೇಗೆ? ಹಾಗಂತ ಹೇಗೂ ಆಗ್ಲಿ ಅವರು ಕರೆಯುವುದು ಸ್ಪಷ್ಟ ಅಲ್ವೇ? ಹಾಗಾಗಿ ನಾನು ನಿನ್ನಲ್ಲಿ ಹೇಳುವುದು, ನೀನೀಗ ನನ್ನ ಅಮ್ಮ ಅಂತ ಕರೀಲೇಬೇಕು. ಎಲ್ಲರೂ ನಿನ್ನ ಮಕ್ಕಳು ಅಂತ ನೀನು ಹೇಳ್ತಾ ಇದ್ದೀಯ. ಹೌದು. ಮದುವೆ ಆಗಿದೆ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀಯ. ಮದುವೆ ಆಗದೆ ಇಂತಹ ಮಕ್ಕಳಿಗೆಲ್ಲ ನೀನು ತಾಯಿ ಆಗ್ತಿ ಅಂತ ಆದ್ರೆ ಪ್ರಶ್ನೆ ಮಾಡಬೇಕಾದ್ದು ನನ್ನ ಕರ್ತವ್ಯವಾಗಿರ್ತದೆ. ಆದ್ದರಿಂದ ಸಾರಿ ಹೇಳ್ತಾ ಇದ್ದೇನೆ, ನಿನಗೆ ಹೀಗೆ ಬಾಯಿಯ ಮಾತಿನಲ್ಲೆಲ್ಲ ನೀನು ಈಗ ಏನ್ ಮಾಡ್ಬೇಕು? ನೀನು ಅಮ್ಮ ಅಂತ ಕರೀಲೇಬೇಕು. ಕರೆಯುವುದಿಲ್ಲ ಅಂತ
ನಾನು ಹೇಳಿದ್ದೇನು? ಏನು? ಅಮ್ಮ ಅಂತ ಕರಿ ಎಂಬುದಾಗಿ ಕರೆಯುವುದಿಲ್ಲ ಅಂತ ಹೇಳಿ ಆಗಿದೆ. ಅಮ್ಮ ಅಂತ ಕರೆದು ನಿನ್ನದು ಗಂಟೆ ಹೋಗುತ್ತಾ? ನಿನ್ನ ಗಂಟೆ ಏನು ಹೋಗ್ತಾ ನಾನು ಕರೆಯದಿದ್ರೆ ನನ್ನ ಗಂಟೆ ಏನೂ ಹೋಗುವುದಿಲ್ಲ. ನಾನು ಹೇಳುವುದು ಒಂದೇ, ಅಮ್ಮ ಅಂತ ಕರೆಯುವುದಿಲ್ಲ. ಇಲ್ಲವಾದಲ್ಲಿ ಕಾಣುತ್ತಾ ಇದೆ ಶಾಂಭವಿ ನದಿ. ಆ ಶಾಂಭವಿ ನದಿಯಲ್ಲಿ 3 ಸಲ ಮುಳುಗಿಸಿ ಎಸಳುತ್ತೇನೆ. ನಿನ್ನನ್ನು ಮುಳುಗಿಸಿ ಹೋಗ ಯಾರು ನೋಡಿದ್ದಾರೆ ನೋಡ್ತಾರೆ. ನಾನು ಹೀಗೆ ಕೈ ಎತ್ತಿದ ಆ ಪ್ರಭಾಸಕ್ಕೆ ಬಿದ್ದದ್ದು ನೀನು ಕಳೆ. ನೀನು ಗಂಡಸ ಹೌದಾ? ಯಾಕೆ? ಯಾರಾದ್ರೂ ಗಂಡಸಾದವನು ಹೆಣ್ಣ ಮೇಲೆ ಕೈ ಎತ್ತಿಕೊಂಡ? ಕೈ ಎತ್ತಿದ್ದು ಮಾತ್ರ ಹೊಡೆದಿದ್ದಾನೆ. ಅಲ್ಲ ಹೊಡಿಲಿ, ಮೈ ಮುಟ್ಟಿದ್ದೇನೆ ಹೇಳಂತೆ. ಆದ್ರೆ ಒಂದು ಹೇಳುದು ಏನು? ನೀನು ಸ್ವಲ್ಪ ಪೆಟ್ಟು ಕಮ್ಮಿ ಅಂತ. ಹೌದಾ? ನಿನಗೆ ಜಾಸ್ತಿ ಉಂಟಲ್ಲ? ಅಲ್ಲಲ್ಲ, ಹಾಗಲ್ಲ, ನಿನಗೆ ಪೆಟ್ಟು ಜಾಸ್ತಿ ಉಂಟಲ್ಲ. ಹಾಗಲ್ಲ ಹೇಳುದು, ಮತ್ತೆ ಪೆಟ್ಟು ಕಡಿಮೆ ಕೊಡುವುದಂತ. ಓಹೋ, ಹಾಗಾಗಿ ಹೇಳುವುದು ಏನು? ಈಗ ಪರವಾಗಿಲ್ಲ, ಹೇಗೆ ಯುದ್ಧ ಏನೋ ಆಯ್ತು. ಹೌದು, ಬಾಯಿ ಮಾತಿಗೆ ಒಂದು ಮಾತು ಬಂತು, ಇನ್ನೊಂದು ಮಾತು ಬೆಳೀತು, ಯುದ್ಧ ಆಯ್ತು. ಈಗ ನಾನು ಗೆದ್ದದ್ದು, ನೀನು ಸೋತದಲ್ಲ. ಬಾ ಇಲ್ಲಿ ಬಾ, ಬಲ್ಲಿ ಬಾ. ಯಾರಿಗೆ ಪೆಟ್ಟು ಕಮ್ಮಿ ಆದ್ದೀಗ? ಮತ್ತೆ ಪೆಟ್ಟು ಕಮ್ಮಿ ಯಾರಿಗೆ ಆದ್ದು ಅಂತ ಈಗ? ಹೌದು, ನಾನು ಗೆದ್ದದ್ದು, ನೀನು ಸೋತದ್ದು. ನೀನು ಸೋತದ್ದ? ನಾನು ಸೋತದ್ದ? ಮತ್ತೆ ಅಲ್ವಾ? ನೀನು ಗೆದ್ದದ್ದ ಅಲ್ವಾ? ಬಿದ್ದದ್ದು ಯಾರಲ್ಲಿ? ಓ, ಈಗ ಬಿದ್ದವರು ಸೋತವರ? ಮತ್ತೆಂತದ್ದು? ಅದ್ರ ನಿನಗೆ ತಿಳಿಯೇ ಇಲ್ಲ. ಹೌದಪ್ಪ, ನಿನಗೆ ತಿಳಿಯಲಿಕ್ಕಿಲ್ಲ ಅದೆಲ್ಲ. ಯಾಕೆಂತೇಳಿ ಅಧಿಕ ಪ್ರಸಂಗ ಮಾತಾಡ್ಲಿಕ್ಕೆ ಮಾತ್ರ ಗೊತ್ತಿರೋದು. ಅಹಂಕಾರವೆಂದು ತಲೆಗೇರಿದಾಗ ಏನು ಮಾತಾಡ್ತಾ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಹಾಗೆ ಆಗಿದೆ ನಿನ್ನ ಪರಿಸ್ಥಿತಿ ಈಗ. ಈಗ ಪರವಾಗಿಲ್ಲ, ನಿನಗೆ ನಿನ್ನ ಮನಸ್ಸಿಗೆ ಬೇಸರ ಮಾಡುವುದು ನನಗೆ ಇಷ್ಟ ಇಲ್ಲ. ನನಗೂ ಬೇಸರ ಏನಿಲ್ಲ. ಸೋತವಳು ನೀನೆ, ಅದನ್ನು ನೀನು ಒಪ್ಪಿಕೊಂಡ್ರೆ ನನಗೆ ಬೇಸರ ಏನಿಲ್ಲ. ಹಾಗಾಗಿ ಒಪ್ಪಿಕೋ. ಆದಿತ್ತು, ನಾನು ಒಪ್ಪಿಕೊಳ್ಳುತ್ತೇನೆ. ಏನಂತ? ನಾನು ಸೋತವಳು, ನೀನು ಗೆದ್ದವ. ಖಂಡಿತ ಅದನ್ನು ಒಪ್ಪಿಕೊಳ್ಳೇಬೇಕು. ಸತ್ಯ ಎನ್ನುವಂತದ್ದುಂಟಲ್ಲ, ಸತ್ಯ ಯಾವತ್ತು ಸತ್ಯವಾಗಿ ಇರ್ತದೆ. ಸುಳ್ಳು ಯಾವಾಗಲೂ ಸತ್ಯ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೋತವಳು ನೀನು, ಗೆದ್ದವ ನಾನು. ಏನೀಗ? ಈಗ ನಾನು ಒಂದು ಏನಾದ್ರೂ ನಿನಗೆ ಕೊಡಬೇಕು, ಸೋತವರು ಏನಾದ್ರೂ ಗೆದ್ದವರಿಗೆ ಕೊಡಬೇಕು ಉಡುಗೊರೆ ಅಂತ. ಸೋತವರು ಕೊಡೋ ಕ್ರಮ ಇಲ್ಲ. ಹಾಗೆ ಅಂತ ಹೆಣ್ಣು ನೀನಾದ್ರಿಂದ ನಾನು ಆದೀತು ಅಂತ ಒಪ್ಪಿಕೊಳ್ಳೋದು. ಯಾಕೆ? ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ. ಪೆಟ್ಟಿನಲ್ಲಿ ನಿನ್ನ ಜೊತೆಲಿ ಪ್ರಯೋಜನ ಇಲ್ಲ. ಹಾಗಿದ್ರೆ ಏನು ತೀರ್ಮಾನಕ್ಕೆ ನೀನು ಬರ್ತೀಯೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಹೊತ್ತು ಮುಳುಗುತ್ತಾ ಉಂಟು, ಈಗಲೇ ಸಾಕಷ್ಟು ಹೊತ್ತಾಗಿದೆ. ಈಗ ನಾಟ್ಯ ಮಾಡಿದ್ದೀನಿ, ಅಷ್ಟೆಲ್ಲ ಅಗತ್ಯತೆ ಇಲ್ಲಿ. ಸೂರ್ಯ ಮುಳುಗೋ ಹೊತ್ತು ಅಂತ ನಾನು ಅವಸರ ಮಾಡ್ತಾ ಇದ್ದೇನೆ. ನಾನು ಕೊಡ್ತಿದ್ದೇನೆ, ಕಾಣಲೇಬೇಕಲ್ಲ. ಹೌದಾ? ಹಾಗಾಗಿ ಈಗ ನೀನೇನಾದ್ರು ಕೊಡ್ತಿಂತಾದ್ರೆ ನಾನು ಒಪ್ಪಿಕೊಳ್ಳುವುದಕ್ಕೆ ತಯಾರಿದ್ದೇನೆ. ಗೆದ್ದಂತಹ ನಾನು ಕೊಟ್ಟಂತಹ ಸೋತಂತಹ ನೀನು ಕೊಡುವಂತದ್ದು ತೆಕೊಳ್ತೇನೆ. ಆದ್ರೆ ಮತ್ತೆ ಸೀದಾ ಮನೆಗೆ ಹೋಗ್ಬೇಕು. ನೀನು ಹೇಳಿದಂತಹ ಮಾತ್ರ ಪ್ರಕಾರವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ನಿನ್ನ ಮುಖ ನೋಡುವಾಗ ನನಗೆ ಬೇಸರ ಆಗುತ್ತಲ್ಲ. ಯಾಕೆ ಬೇಸರ? ನೀನು ಗೆದ್ದವನಲ್ಲ, ನಾನು ಸೋತವಳು. ಏನಾಯ್ತು? ಬೇಡ, ನಾನು ಕೊಡುವುದು ಬೇಡ, ನೀನೇ ಏನಾದ್ರೂ ಕೊಡು. ನಾನೇ ಕೊಡುದಾ? ನೀನೇ ಕೊಡು. ನಾನೇ ಕೊಡುದಾ? ಹಾಗಂತ ಏನೇನು ಕೊಡ್ಲಿಕ್ಕಿಲ್ಲ. ಮತ್ತೆ ನಾನು ಹೇಳಿದ್ದನ್ನೇ ನೀನು ಕೊಡಬೇಕು. ಅದು ಹೇಗೆ ಆಗ್ತದೆ? ನೀನು ಹೇಳಿದ್ದನ್ನು ನಾನು ಕೊಡುವುದು ಅಂತ ಆದ್ರೆ ಅದು ಬಂತ ಅಂತ ಆಗುವುದಿಲ್ಲ. ಈಗ ಸದ್ಯಕ್ಕೆ ನೀನು ಆಗ್ಲೇ ಹೇಳಿದ್ದಿ ಏನು ಸೋತವಂತ ನಾನು ಕೊಡ್ತೇನೆ ನಿನಗೆ ಅಂತ. ನೀನು ಕೇಳಬಹುದು. ಹಾಗಲ್ಲ, ಬಾಯಿ ಮಾತಿಗೆ ನಂಬುವಳು ನಾನಲ್ಲ. ಮತ್ತೆ ಕರತಟ್ಟಿ ಭಾಷೆಯನ್ನು ಕೊಡುವುದಿಲ್ಲಪ್ಪ. ಹೆಣ್ಣು ಮಕ್ಕಳ ಕರವನ್ನು ತಟ್ಟುವಂತಹ ಯಾವತ್ತು ಯೋಗ್ಯತೆ ಅಥವಾ ಅರ್ಹತೆ ನೀನು ಹೇಗೆ ಬೇಕಿದ್ರೆ ಹೇಳ್ಕೊ, ನನಗಿಲ್ಲ. ಯಾಕೆ? ಪರಸ್ತ್ರೀಯರನ್ನು ತಾಯಿ ಹಾಗೆ ಕಾಣುವಂತಹದ್ದು ನಾನು. ಆದ್ರೆ ನಿನ್ನನ್ನಲ್ಲ, ನೀನು ಪರಸ್ತ್ರೀಯಲ್ಲ, ನೀನು ಒಬ್ಬ ನಾರಿಮಣಿ. ಈಗ ಮದುವೆ ಆಗಿದ್ರೆ ನಿನ್ನನ್ನು ತಾಯಿ ನಾನು ಒಪ್ಪಿಕೊಳ್ತಿದ್ದೆ. ಹಾಗಾಗಿ ಕರತಟ್ಟುವುದಕ್ಕಾಗುವುದಿಲ್ಲ. ನಾನು ಆಣೆ ಮಾಡಿ ಹೇಳುವುದಿದ್ರೆ, ಪ್ರಮಾಣ ವಕ್ರಿಸಿ ಹೇಳುವುದಿದ್ರೆ, ತಾಯಿಯಾದಂತಹ ದುರ್ಗಾ ಪರಮೇಶ್ವರಿ, ಆ ದುರ್ಗಾ ಪರಮೇಶ್ವರಿಯ ಆಜ್ಞೆಯಂತೆ ನೀನು ಕೇಳಿದ್ದನ್ನು ಅಥವಾ ನೀನು ಕೊಡುವಂಥದ್ದನ್ನು ನಾನು ಸ್ವೀಕರಿಸುವುದಕ್ಕೆ ಸಿದ್ಧನಿದ್ದೇನೆ. ಕೇಳಬೇಕಿದ್ರೆ. ಹಾಗಾದ್ರೆ ನೀನು ಹೇಳಿದಂತಹ ಮಾತಿನ ಪ್ರಕಾರವಾಗಿ ತಾಯಿ ದುರ್ಗಾ ಪರಮೇಶ್ವರಿ ಆನೆಯನ್ನು ಹಾಕಿದ್ದೀಯಾ? ನಾನು ಕೇಳಿದ್ದನ್ನು ನೀನು ಕೊಡುತ್ತೀಯ ಎಂಬುವ ಹೋಗಿ ಕೊಡ್ತೇನೆ. ಭಾಷೆ ತಪ್ಪುವ ನಾನಲ್ಲ. ಹಾಗಾದ್ರೆ ಕೇಳು, ಸೂರ್ಯ ಚಂದ್ರರು ಇರುವವರೆಗೆ ನೀನು ನನ್ನ ಚರಣದಾಸನಾಗಿ ಎಂತಹ ಘೋರವಾದಂತಹ ನಿಕೃಷ್ಟವಾದಂತಹ ಸ್ಥಿತಿಗೆ ಮುಟ್ಟಿ ಹೋದೆ ಅಂತ ನಾನು ಭಾವಿಸ್ತೇನೆ. ಅಮ್ಮನ ಜೊತೆಯಲ್ಲಿ ಇರಬೇಕು ಎನ್ನುವಂತಹ ಆಸೆಯಿಂದ ಬಂದಂತಹ ನಾನು ಯಾರೋ ಏನು ತಿಳಿಯದಂತಹ ಈ ಹೆಣ್ಣಿಗೆ ದಾಸನಾಗಿರಬೇಕು ಅಂತ ಆದರೆ ಏನು ಮಾಡೋಣ ಅಂತಲೇ ಅರ್ಥ ಆಗ್ತಾ ಇಲ್ಲ. ವಿಷ್ಣುವಿನ ಲೋಕದಲ್ಲಿ ಇದ್ದವ ನಾನು, ವಿಷ್ಣು ದಾಸ ನಾನು, ಧರ್ಮಪಾಲ ನಾನು. ಈ ಹೆಣ್ಣಿಗೆ ಸೇವಕನಾಗಿರುವುದಾದರೆ
ಅದಮಂ ಸೇವಕಾವೃತ್ತಿ ಅಂತ ತಿಳಿದವರು ಹೇಳಿದರು. ಅಂತಹ ಸೇವೆಯನ್ನು ಮಾಡುವಂತಹ ಯೋಗ ಈ ಧರ್ಮ ಪಾಲಿಗೆಯಲ್ಲಿ ಬಂತು ಅಂತಾದರೆ ಸಾಯ್ತೇನೆಂದು ಹೇಳಿದ್ರೆ ಸಾಯುವುದಕ್ಕೆ ಸಾಧ್ಯ ಉಂಟೆ? ಧರ್ಮಕ್ಷೇತ್ರವಾದಂತಹ ವೈಕುಂಠ ಲೋಕದಲ್ಲಿ ಇದ್ದವ ನಾನು, ಸಾಯುವ ಹಾಗಿಲ್ಲ. ಹಾಗೆ ಅಂತ ಈಗ ಭಾಷೆ ಕೊಟ್ಟಾಗಿದೆ. ಭಾಷೆಯನ್ನು ಈಡೇರಿಸಬೇಕಾದ್ದು ನನ್ನ ಕರ್ತವ್ಯ ಆಗಿದೆ. ಯಾರೋ ಏನೋ ಹೆಣ್ಣು ಆಕೆಯ ಜೊತೆಯಲ್ಲಿ ಸೇವಕನಾಗಿ ಇರಬೇಕಾಗುತ್ತದೆ. ಇರ್ತೇನೆ ಇರ್ತೇನೆ ಇರ್ತೇನೆ. ದುಃಖಿಸುತ್ತಾ ಇದೆಯಾ? ಏನು ಕಾರಣ ಮಗನೇ? ಏನು ಮಾಡೋಣ? ನನ್ನದಾದಂತಹ ಯೋಗ ಭಾಗ್ಯ ಹೀಗುಂಟು ಅಂತಾದ್ರೆ ಯಾರಿಂದ ತಪ್ಪಿಸುವುದಕ್ಕೆ ಸಾಧ್ಯ ಉಂಟು? ಏನು? ಯಕ್ಕಶ್ಚಿತ್ ಹೆಣ್ಣೂರೋಳು ಈ ಶಾಂಭವಿ ನದಿಯ ತೀರದಲ್ಲಿ ತಿರುಗಾಟವನ್ನು ಮಾಡುವಂತಹ ಹೊತ್ತಿನಲ್ಲಿ ಮುತ್ಸಂಜೆಯ ವೇಳೆ ಯಾಕೆ ತಿರುಗುತ್ತಿದ್ದೇನೋ ಹಾಗೆ ಪ್ರಶ್ನಿಸಿದೆ ನಾನು. ಧರ್ಮ ರಕ್ಷಕರಾಗಿ ಇರಬೇಕಾದಂತಹ ನಾನು ಆ ಉದ್ದೇಶವನ್ನು ಇರಿಸಿಕೊಂಡು ಪ್ರಶ್ನಿಸಿದಾಗ ಏನೋ ನಾವು ಮಾತು ಬೆಳೆಯಿತು. ಕೊನೆಯಲ್ಲಿ ಯುದ್ಧವೇ ನಡೆದು ಹೋಯಿತು. ಕೊನೆಯಲ್ಲಿ ಸೋತವಳು ಅವಳಾದರೂ ಸಹ ವರವನ್ನು ಕೊಡ್ತೇನೆ ಕೇಳಿಕೋ ಎಂಬ ಹಾಗೆ ಹೇಳಿದಾಗ ಅವಳು ಕೊಡುವಂತಹ ವರ ಯಾವುದಾದಿತ್ತು ತೋಳು ಎನ್ನುವಂತಹ ಉದ್ದೇಶದಿಂದ ನಾನು ಒಪ್ಪಿಕೊಂಡವ. ದಾಸಿಯಾಗಿರುವ ಹಾಗೆ ನನ್ನನ್ನು ಹೇಳಿದ್ದಾಳೆ. ಮಗನೇ, ಅವಳ ದಾಸಿಯಾಗಿ ನಾನು ಹೇಗಿರಲಿ ಅಮ್ಮ, ಹೇಗೆ? ಮಗನೇ ಧರ್ಮಪಾಲ, ಚಿಂತಿಸಬೇಡ. ಯಾಕಮ್ಮ? ಈ ಹಿಂದೆ ಶಾಂಭವಿ ನದಿ ತೀರದಲ್ಲಿ ವಿಲಾಸಿನಿಯ ರೂಪದಲ್ಲಿ ತಿರುಗಾಡಿದವಳು ನಾನೇ ಮಗನೇ. ನೀನಮ್ಮ? ಹೌದು. ನೀನೇ ಬಂದವಳ? ಹೌದು. ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ನಿನ್ನಲ್ಲಿ ಧರ್ಮ ಇಷ್ಟಿದೆ ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಆ ರೂಪದಿಂದ ಬಂದವಳಿದ್ದೇನೆ. ನೀನೇ ಪರೀಕ್ಷೆಗೋಸ್ಕರ ಬಂದು? ಹೌದು. ನನ್ನ ಪರೀಕ್ಷೆ ನೀನು ಮಾಡಿದವಳು. ಏನಾಯ್ತಮ್ಮ ಅದರ ಪರಿಸ್ಥಿತಿ? ಏನಾಯ್ತಮ್ಮ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ನೀನು ತೇರ್ಗಡೆಯನ್ನು ಹೊಂದಿದ್ದೀಯ ಕಂದ. ಇನ್ನು ಮುಂದಕ್ಕೆ ಈ ಬಪ್ಪನಾಡು ಕ್ಷೇತ್ರದಲ್ಲಿ ಧರ್ಮ ಪಾಲಕನಾದಂತಹ ನೀನು ಕ್ಷೇತ್ರ ಪಾಲಕ. ಕಾಯನು ಬುರ್ದು ಮಾಯಕು ಸೇರ್ನಂಚಿನ ನಿಕುಲು ಇನಿ ಮಾಯನು ಬುರ್ದು ಕಾಯಕು ಬೈದರು ಬಂದಾಂಡ ದಾದಾಂಡಲ ಒಂಜಿ ವಿಷಯ ಪಡು ದಾಯ ಬೈದರು ಬರುವಲ್ಲ
ಎಡ್ಲ ಎಂಗ್ಲ ಗಲಾಡಿ ಕಟ್ಟದು ಉಳ್ಳೇರು ಅಂಡ ಈ ಮುಲ್ಕಿ ಸೀಮೆಡು ಎಂಗ್ಲ ಗಲಾಡಿ ಕಟ್ಟದು ಇಜ್ಜೇರು ಅಪಗಂಡ ಏಡೆ ಕೇಳು ಬಂಡ ಈ ಊರಿಗೂ ನಿಕ್ಲೆ ಮುಖ್ಯವಾಯಿನ ತೆಗೆದು ಬರ್ತನು ಐಕ್ ಬೋಡಾದು ಮುಲ್ಪಂಜಿ ಗಲಾಡಿ ಕಟ್ಟದು ಬರುವರ ಕೋಟಿ ಜನರ ವಿಷಯ ತೆರೆಯೋದು ಎತ್ಕೊಂಡು ತುಂಬ ಬತ್ತಿನ ಎಂಕಲ್ ಅಂಡ ಈ ಪೊರ್ತುಗಳಿಗೆಲ್ಲ ಬಂದ ಪಾತ್ರ ದಾನೆ ನಿಕ್ಲೆಗ ಆತ ಗರಡಿಲಿ ಇತ್ತಿರಲ್ಲ ಎಂಕಲ್ಲ ಸೀಮೆಗೆ ಬರ್ತದೆ ನಿಕ್ಲೆಗ ಗರಡಿ ಓಡತ್ತ ಅವು ಆಪಜಿ ದಾಯಂದು ಪಂಡ ಈ ಮುಲ್ಕಿ ಸೀಮೆದ ಒಮ್ಮ ಮಗನೇಡಿ ಎಂಕಲೆಗ ಆ ದುರ್ಗಾ ಪರಮೇಶ್ವರಿ ಅಪ್ಪೆ ಒಕ ಕುಮಾರಸ್ವಾಮಿ ಅನುಗ್ರಹ ಮಲ್ತೆ ಕೊರ್ದಿನ ಸ್ಥಾನ ಈ ಮಗನನ್ನು ಬಿಡ್ದು ನಮ್ಮಪ್ಪಿದಾಯಿ ಪೋಯರ ಬಲ್ಲಿ ಬೇತಕ್ಲಿ ಇಡಗೆ ಬರ್ರ ಬಲ್ಲಿ ಪಂಡದ ಎಂಕಲೆಗ ಅಪ್ಪಣ ಆತದು ಅಂಚಾದ ಆ ಕಾರಣಕ್ಲ ಸಾಧ್ಯ
ಕೋಟಿ ಚೆನ್ನೈಯರೇ, ಈ ಮಾತಿನಿಂದ ನೀವು ಹಿಂದಕ್ಕೆ ಸರಿಯಬೇಕು. ಯಾಕೆ? ಈ ಮೂಲಿಕಾಪುರದ ಗರಡಿಯ ಅಧಿಕಾರವನ್ನು ಕಾಂತಾವರ ಬುಧವಾರರಿಗೆ ನನ್ನ ಮಗನಾದಂತಹ ಸುಬ್ರಹ್ಮಣ್ಯ ಈ ಹಿಂದೆ ನೀಡಿಯಾಗಿದೆ. ಆದರೆ ಇಲ್ಲಿವರೆಗೆ ಬಂದದ್ದು ನೀವು ವ್ಯರ್ಥಾಗಿ ತಿನ್ನುವುದಾಗಿ ಎಂದಿಗೂ ಭಾವಿಸಬಾರದು. ಇಲ್ಲಿಯ ಸನಿಹದಲ್ಲಿ ಇದೆ ಯಜಮಾಡಿ ಕೋಡಿ. ಅಲ್ಲಿ ನಿಮ್ಮ ಗರಡಿಯನ್ನು ಕಟ್ಟಿಸಿಕೊಂಡು ನಿಮ್ಮ ಕಾರಣಿಕವನ್ನು ಮೆರೆಸುತ್ತಾ ಬಂದಲ್ಲಿ ನಿಮ್ಮನ್ನು ನಂಬಿದಂತಹ ಭಕ್ತಾದಿಗಳು ವರ್ಷಕ್ಕೊಂದಾವೃತ್ತಿ ಕೋಲೋತ್ಸವವನ್ನು ಜರುಗಿಸಿಕೊಡುತ್ತಾರೆ. ಆ ದಿನದಂದು ಬಪ್ಪನಾಡು ಕ್ಷೇತ್ರದಿಂದ ಒಂದು ಚೆಂಡು ಮಲ್ಲಿಗೆ, ಒಂದು ಹಾಳೆ ಹಿಂಗಾರ, 4 ವರಾಹ ಗಂಧ ಪ್ರಸಾದ ವೈಭವದಿಂದ ಬರುತ್ತದೆ. ಅದನ್ನು ಪಡೆದು ಸಂತುಷ್ಟರಾಗಿ ಧರೆಯ ಧರ್ಮವನ್ನು ಪಾಲಿಸಿ ನಿಮಗೆ ಶುಭವಾಗಲಿ. ಆಪಿನವು ಎಡ್ಡೆಗೆ ಆ ಒಂದಿತ್ತಿ ನಾವು ಎಡ್ಡೆಗೆ ನನ್ನ ಆಪನವಲ ಎಡ್ಡೆಗೆ ಈತ ಏನಿದೆ ನಮ್ಮ ಸಮಾಧಾನ ಕೊಡು ಇಂಗ್ಲ ಬಾತಿನ ಹೇಳಿದಾಳ ಪಿತ್ತಲ ఆయన మనసుతో దూరం అవుతుంది ಅಪ್ಪನ ಮೋನೆ ತೂಪಿನ ಭಾಗ್ಯ ಎಂಗ್ಲೇಗ್ಲ ಒದಗಿದ ಖಂಡಿತ ಅಂಚಂಡ ಆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಪಂಡಿನ ಬಾತರಣ ನೀರುನಗಲು ಕೋಟಿ ಚೆನ್ನೈ ಲತ್ತು ಕಾಂತಬಾರ ಬುಧಬಾರ ಅಂಚಾದು ಅಂಚಂಡದಾನೆ ಬಪ್ಪನಾಡು ಕ್ಷೇತ್ರ ಮಹತ್ವ ಪಂಪಿನಿ ಪುಣ್ಯಕತ್ತನು ಏರು ಗೊಪ್ಪಿಯರ ಏರು ತುಯ್ಯರ ಏರು ಕೇಂಡರ ಏರು ಗೊಬ್ಬರ ಅನುಮಾಲ್ತು ಕೊರಿಯರ ಅಕ್ಲಿಗೆ ನಮನ ಮುಂದೆ ಬತ್ತಿನ ಅಂಚಿನ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಅಮ್ಮಲ ಅಂಚನೆ ಮಹಾಗಣಪತಿ ದೇವರ್ಲ ಈ ಸ್ಥಳಟ್ಟು ನೆಲೆಯಾಯನಿಂಚಿನ ಮಹಮ್ಮಾಯಿ ದೇವರ್ಲ ವೆಂಕಟರಮಣ ದೇವರ್ಲ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಲ್ಲಾದು ಕರುಣಿಸಾದು ಉನ್ನತೋನ್ನತ ಅಭಿವೃದ್ಧಿ ಬಲ್ಪಡು ಬಂದದ್ದು ನಟ್ಟೊಂದು ಈ ಕಥೆಗೆ ಮಂಗಳಗೀತೆ ಭಾಗವತ ಅಪ್ಪಣಿಗೆ ಏನೊಂಗ ಭದ್ರಂ ಶುಭಂ ಮಂಗಳಂ.